ಇವಾಗ ಡ್ರೆಸ್ ಸೆನ್ಸ್, ಮೇಕಪ್ ಇದೆಲ್ಲ ಎಷ್ಟು ಕಲ್ತಿದ್ದಾರೆ ರಕ್ಷಿತಾ ಅವರು ರಿಯಾಲಿಟಿ ಶೋ ಬಿಗ್ ಬಾಸ್ ಇಂದ? ಇದೆಲ್ಲ ಮಾಡಿದ್ದೀನಲ್ವಾ, ಇದೇ ನಾನಲ್ಲ ಅಂದ್ರೆ ಇದೆಲ್ಲ ನಿಮ್ಗೋಸ್ಕರ ಮಾಡಿ ಬಂದಿದ್ದೀನಿ ಅಷ್ಟೇ. ನಾನು ಎಂತ ಕಲೀಲಿಲ್ಲ. ಒಬ್ವಿಯಸ್ಲಿ ಇದೇ ಎಲ್ಲ ಮಾಡಿದ ನಂತರ ನನಗೆ ಮನೆಯಲ್ಲಿ ಹೋಗಿ ನೈಟಿ ಹಾಕ್ಬೇಕು ಅಷ್ಟೇ. ಸೊ ಎಂತ ಕಲೀಲಿಲ್ಲ ನಾನು. ನೈಟ್ ಇಷ್ಟನಾ? ಹಾ. ಈಗ ತುಂಬಾ ನಿದ್ದೆ ಬೇಕು ಅನ್ಸ್ತಾ ಇದೆಯಾ? ಜನರ ಮಧ್ಯೆ ಇರ್ಬೇಕು ಅಂತ? ಜನರ ಮಧ್ಯದಲ್ಲಿ ಇರ್ಬೇಕು ಅಥವಾ ಊರಿಗೆ ಹೋಗ್ಬೇಕು? ಊರಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಬೀಚ್ ಸೈಡಾ ಅಥವಾ ಹೆಂಗೆ ಪ್ಲಾನ್? ಹೆಂಗೆ ನೋಡ್ತೀನಿ ಫಸ್ಟ್. ಒಬ್ರೇ ಇದ್ದ ಅಭ್ಯಾಸ ಇಲ್ವಾ? ಅಂದ್ರೆ ಮ್ಯಾಮ್ ನನಗೆ ಒಬ್ಬರೇ ಇರ್ಲಿಕ್ಕೆ ಇಷ್ಟ ಇಲ್ಲ. ನನಗೆ ಜನರು ಬೇಕು. ನನಗೆ ಜನರು ಜೊತೆಗೆ ಇರ್ಲಿಕ್ಕೆ ತುಂಬಾ ಇಷ್ಟ. ಲೈಕ್ ಜಾಯಿಂಟ್ ಫ್ಯಾಮಿಲಿ ಹಾಗೆ ತುಂಬಾ ಇಷ್ಟ ನನಗೆ. ಮನೆಯಲ್ಲಿ ಯಾರು ಯಾರು ಗೊತ್ತ ಆಗ್ಬೇಕು, ಗಲಾಟೆ ಆಗಿದ್ರೆ ಪರವಾಗಿಲ್ಲ, ಮನೆಯಲ್ಲಿ ಜನ ಇರಬೇಕು. ಈಗ ತುಂಬಾ ಸತಿ ಈಗ 12 ಸೀಸನ್ ನಾವು ನೋಡಿದೀವಿ, ಮುಗ್ದಿದೆ 12 ಸೀಸನ್. ಆದ್ರೂ ತುಂಬಾ ಜನಕ್ಕಿರೋದು, ತುಂಬಾ ಜನ ಹೇಳೋದು ಇದು ಸ್ಕ್ರಿಪ್ಟೆಡ್, ಕೆಲವೊಂದ್ಸತಿ ಇದ್ ಮಾಡ್ತಾರೆ. ಹೇಳ್ತೀನಿ. ನಾನು ಇಲ್ಲಿಂದ ಹೋಗುವಾಗ ಒಂದು ಎರಡು ಜನ ಇದ್ದಾರೆ, ಎಂತ ಅದೇ ಸ್ಕ್ರಿಪ್ಟಿಂಗ್ ಇರ್ಬೋದಾ, ಸ್ಕ್ರಿಪ್ಟೆಡ್ ಇರ್ಬೋದಂತ. ಬಟ್ ನಾನು ನನ್ನ ತಾಯಿ ಮೇಲೆ ಆನೆ ಹಾಕ್ತೀನಿ. ನನಗೆ ಒಂದು ಬ್ರಹ್ಮಸ್ಥಾನ ಗೊತ್ತುಂಟ ನಿಮಗೆ? ಪಡುಬಿದ್ರಿಯಲ್ಲಿ ಬ್ರಹ್ಮಸ್ಥಾನ ಉಂಟು. ಅದು ದೊಡ್ಡ ನಮಗೆ ಇದೆ, ಎಂತ ಇದೆ ಮಾಡಲ್ಲ, ಆಚೆ ಹಾಕಿ ಹೇಳ್ತೀನಿ, 1% ಕೂಡ ಸ್ಕ್ರಿಪ್ಟೆಡ್ ಅಲ್ಲ. ಇದೆ ಫುಲ್ಲು ರಿಯಾಲಿಟಿ ಶೋ. ನೀವು ಅನ್ಕೊಳ್ತೀರಾ ಜಗಳ ಹೇಗಾಗುತ್ತೆ, ಮಾತುಗಳು ಹೇಗಾಗುತ್ತೆ, ಎಲ್ಲ ಆಗೋದು ಹೇಗೆ ಗೊತ್ತುಂಟಾ? ನಾಮಿನೇಷನ್ ಅಲ್ಲಿ ಇವತ್ತೇ ನೋಡಿ, ನಾನು ನಿಮಗೆ ಒಂದು ನಾಮಿನೇಷನ್ ಮಾಡುವಾಗ ರೀಸನ್ ನಾವು ಕೊಡ್ತೀವಿ ಅಲ್ವಾ? ನಾಮಿನೇಷನ್ ಮಾಡುವಾಗ ಇವರು ಯಾಕೆ ನನಗೆ ಹಾಗೆ ಹೇಳಿದ್ರು, ಇವರು ಯಾಕೆ ನನಗೆ ಹೀಗೆ ಹೇಳಿದ್ರು ಅಂತ ಅಲ್ಲಿ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಗಲಾಟೆ ಆಗ್ಲಿಲ್ಲ ಅಂದ್ರೆ ಕೂಡ ಅವರು ಮನಸ್ಸಲ್ಲಿ ಇಡ್ತಾರೆ. ಒಂದು ಚಿಕ್ಕ ಒಂದು ರೀಸನ್ ಸಿಕ್ಕಿದ್ರೆ, ಚಿಕ್ಕ ಒಂದು ಆಗಿದ್ರೆ ಅದೇ ವಿಷಯ ಹೊರಗೆ ಬರುತ್ತೆ. ಸೊ ಗಲಾಟೆ ಹಂಗೆ ಆಗೋದು. ಮತ್ತೆ ಒಂದೊಂದು ಸಿಚುವೇಶನ್ ಅಲ್ಲಿ ನಮಗೆ ಮೆಣಸಿನಕಾಯಿ ಹಾಕ್ಲಿಕ್ಕೆ ಹೇಳ್ತಾರೆ. ಸೊ ಅವರಿಗೆ ಈಗೋ ಹಾಟ್ ಆಗುತ್ತೆ. ಇವರು ಹಾಗೆ ಯಾಕೆ ಹೇಳಿದ್ರು, ಇವರು ಯಾಕೆ ನನಗೆ ಚೂರಿ ಹಾಕಿದ್ರು, ಅಂದ್ರೆ ಅರ್ಥ ಆಯ್ತಾ, ಇವರು ಯಾಕೆ ಹಂಗೆ ಮಾಡಿದ್ರು. ಸೊ ಜಗಳ ಆಗೋದು ನ್ಯಾಚುರಲ್ ಆಗಿ ಚಟ್ಪುಟಿಕೆದಲ್ಲಿ ನಮಗೆ ಒಂದೊಂದು ಟಾಸ್ಕ್ ಕೊಡ್ತಾರೆ. ಮತ್ತೆ ಗೇಮ್ಸ್ ಅಲ್ಲಿ ಇವತ್ತು ಒಬ್ವಿಯಸ್ಲಿ ಒಂದು ಟೀಮ್ ಇರುತ್ತೆ. ನಮಗೆ ನಾವು ಹೇಗ ಕೂಡ ಆಡ್ತೀವಿ. ಓಕೆ, ಸಮ್ವೇರ್ ನಾವು ಸ್ವಲ್ಪ ರಾಂಗ್ ಆಗಿದ್ರೆ ಕೂಡ ನಾವು ಬಿಟ್ಕೊಡ್ತೀವಾ? ಇಲ್ಲ. ಅವರು ಬಿಟ್ಕೊಡ್ತಾರ, ಅವ್ರಿಗೆ ಗೊತ್ತುಂಟು ಅವರು ರಾಂಗ್ ಅಂತ, ಬಟ್ ಅವರು ಅವ್ರಿಗೆ ಬಿಟ್ಕೊಡ್ತಾರ? ಇಲ್ಲ. ಅಲ್ಲಿ ಗಲಾಟೆ ಆಗೋದು, ನೀನು ರಾಂಗ್ ಅಲ್ಲ, ಯಾಕೆ ಒಪ್ಪುದಿಲ್ಲ? ಸೊ ಹಂಗೆ ಗಲಾಟೆ ಆಗಿ ನ್ಯಾಚುರಲ್ ಗಲಾಟೆ ಆಗೋದು. ಮ್ಯಾಮ್ ಕಿಚನ್ ಅಲ್ಲಿ ಕೂಡ ನಿಮ್ಗೆ ಅನ್ಸುತ್ತೆ, ಕಿಚನ್ ಅಲ್ಲಿ ನಾವು ಮಾಡುವಾಗ ಇಷ್ಟು ಪಾತ್ರೆ ಉಂಟು, ಒಂದು ಸತಿ ಬಂದು ಪಾತ್ರೆ ತುಳಿಲಿಲ್ಲ, ಅವರು ಚಾನ್ಸ್ ಉಂಟು. ಸೊ ಅದೇ ಒಂದು ಮನಸ್ಸಲ್ಲಿ ನಾವು ಇಡ್ತೀವಿ. ಎಲ್ಲೋ ನಾವು ನಾಮಿನೇಷನ್ ಅಲ್ಲಿ ಅದೇ ವಿಷಯ ತಗೊಳ್ಳಿ ಹೇಳ್ತೀವಿ, ಎಂತ ಮನೆ ಎಲ್ಲ ಟಾಸ್ಕ್ ಬಿಟ್ಟು ಬೇರೆ ಎಲ್ಲ ಕಾಣಿಸಲ್ಲ ಅಂತ. ಅದೇ ಯಾಕೆಂದ್ರೆ ನಾವು ಮನಸ್ಸಲ್ಲಿ ಇಡ್ತೀವಿ, ಒಂದೊಂದು ವಿಷಯ ನಾವು ನೋಟಿಸ್ ಮಾಡ್ತೀವಿ. ಇದೆ ಅವರ ಒಂದು ವ್ಯಕ್ತಿತ್ವ ನಾವು ನೋಡ್ತೀವಿ, ನಡೆ ನುಡಿ ನೋಡ್ತೀವಿ. ಎಂತ ಮಾಡ್ತಾರೆ ಇವತ್ತು, ಅಲ್ಲಿ ಪಾತ್ರೆ ಉಂಟು, ತುಳಿತಾ ಇದ್ದಾರಾ, ಮನಸ್ಸಿಂದ ತುಳಿತಾ ಇದ್ದಾರಾ, ಗುಡಿಸ್ತಾ ಇದ್ದಾರಾ, ಅದೆಲ್ಲ ಇಡ್ತೀವಿ ಅಲ್ವಾ? ನಾಮಿನೇಷನ್ಗೆ ಎಲ್ಲ ಹೇಳ್ಬಿಡ್ತೀವಿ, ಅಲ್ಲಿ ಗಲಾಟೆ ಆಗೋದು. ಸೊ ಗಲಾಟೆ ರಿಯಲ್ ನ್ಯಾಚುರಲೇ, 1% ಕೂಡ ಸ್ಕ್ರಿಪ್ಟೆಡ್ ಅಲ್ಲ. ಅದೇ ನಾನು ಒಂದು 100% ಇಂದ ಅದೇ ಹೋಗಿದ್ರೆ ನಿಮ್ಗೆ ಗೊತ್ತಾಗೋದು ಮ್ಯಾಮ್. ಅದೇ ನಾನು ಹಾಗೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.